ಈ ಪ್ರಾಬ್ಲಮ್ ಅಲ್ಲಿ ಕಂಪ್ಯೂಟ್ ದಿ ರಿಸಲ್ಟೆಂಟ್ ಆಫ್ ದಿ ಫೋರ್ಸಸ್ ಅಂತ ಕೇಳಿದ್ದಾರೆ. ಸೊ ಈ ಫೋರ್ಸಸ್ ಕೊಟ್ಟಿದ್ದಾರೆ, ಇವೆರಡು ಫೋರ್ಸಿಗೆ ಆಂಗಲ್ ಕೊಟ್ಟಿದ್ದಾರೆ, ಎಷ್ಟು ಆಂಗಲ್ ಮಾಡ್ತಾ ಇದ್ದಾವೆ ಅಂತ. ಇವೆರಡು ಫೋರ್ಸ್ಗಳಿಗೆ ಸ್ಲೋಪ್ ಕೊಟ್ಟಿದ್ದಾರೆ. ಈ ಸ್ಲೋಪ್ಗಳಿಂದ ನಾವು ಆಂಗಲ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಆಂಗಲ್ ಅನ್ನು ಫೈಂಡ್ ಔಟ್ ಮಾಡೋಣ. ಇದು ಆಂಗಲ್ tan inverse ಆಫ್ 1/2 ಆಗುತ್ತೆ. ಇದು ಆಂಗಲ್ tan inverse ಆಫ್ 4/3 ಆಗುತ್ತೆ. ಸೊ ಅವಾಗ ನಾವು ಈ ಆಂಗಲ್ ಫೈಂಡ್ ಔಟ್ ಮಾಡುತ್ತೇವೆ ಮತ್ತೆ ಈ ಆಂಗಲ್ ಫೈಂಡ್ ಔಟ್ ಮಾಡುತ್ತೇವೆ. ಹೇಗೆ ನೋಡೋಣ. ಫಸ್ಟ್ tan inverse ಆಫ್ 4/3 ಇದನ್ನು ಥೀಟಾ ಅಂತ ಹೇಳೋಣ. ಸೊ ಥೀಟಾ tan inverse ಆಫ್ ಅಪೋಸಿಟ್ 4 adjacent 3. ಸೊ ಥೀಟಾ ನಮಗೆ 53.13 ಡಿಗ್ರೀಸ್ ಸಿಗುತ್ತೆ. ನೆಕ್ಸ್ಟ್ ಈ ಆಂಗಲ್ ಅನ್ನು ಫೈಂಡ್ ಔಟ್ ಮಾಡೋಣ. ಸೊ ಈ ಆಂಗಲ್ ಥೀಟಾ ಅಂತ ಹೇಳಿ. ಸೊ ಇದು ಥೀಟಾ tan inverse ಆಫ್ ಅಪೋಸಿಟ್ 1 adjacent 2. ಸೊ ಥೀಟಾ ನಮಗೆ 26.56 ಬರುತ್ತೆ. ಸೊ ಈಗ ಆಂಗಲ್ಗಳನ್ನು ಬರೆಯೋಣ. 53.13 ಮತ್ತೆ 26.56 ಡಿಗ್ರೀಸ್. ಈಗ ಫೋರ್ಸಸ್ಗಳನ್ನು ಒಂದೊಂದಾಗಿ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಗಳಾಗಿ ಬರೆಯೋಣ. ಫಸ್ಟ್ ರೆಸಲ್ಯೂಷನ್ ಮತ್ತೆ ವರ್ಟಿಕಲ್ ರೆಸಲ್ಯೂಷನ್ ಆಗಿ ಮಾಡೋಣ. ಸಮೇಷನ್ fx ಸಮೇಷನ್ fy. ಫಸ್ಟ್ 200 ನ್ಯೂಟನ್ ಫೋರ್ಸ್ ಅನ್ನು ಹಾರಿಜಾಂಟಲ್ ರೆಸಲ್ಯೂಷನ್ ಮಾಡೋಣ. ಅದು 200 cos 26.56 ಡಿಗ್ರೀಸ್ ಆಗುತ್ತೆ. ಇದು ಕಾಸ್ ಆಗುತ್ತೆ, ಯಾಕಂದ್ರೆ ಇದು ಆಂಗಲ್ ಹಾರಿಜಾಂಟಲ್ ಗೆ ಇದೆ. ಸೊ ಇದು ಹಾರಿಜಾಂಟಲ್ ಕಾಂಪೊನೆಂಟ್ 200 cos 26.56 ಡಿಗ್ರೀಸ್ ಆಗುತ್ತೆ. ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಾ ಇದೆ. ಸೊ 200 cos 26.56 ಡಿಗ್ರೀಸ್. ಮತ್ತೆ ಇದರ ವರ್ಟಿಕಲ್ ಕಾಂಪೊನೆಂಟ್ ಏನಾಗುತ್ತೆ ಅಂದ್ರೆ 200 sin 26.56 ಡಿಗ್ರೀಸ್. ಇದು ಪಾಸಿಟಿವ್ ಆಕ್ಸಿಸ್ ಕಡೆ ಹೋಗ್ತಿದೆ. ಸೊ ಅದಕ್ಕೋಸ್ಕರ ಇದು 200 sin 26.56 ಪ್ಲಸ್ ಇದು ಪ್ಲಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ, ಇದು ಪಾಸಿಟಿವ್ ವೈ ಆಕ್ಸಿಸ್ ಕಡೆ. ಸೊ ಎರಡು ಪ್ಲಸ್. ನೆಕ್ಸ್ಟ್ ಈ 120 ನ್ಯೂಟನ್ ಅನ್ನ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಗಳಾಗಿ ಮಾಡೋಣ. ಇದರ ಹಾರಿಜಾಂಟಲ್ ಕಾಂಪೊನೆಂಟ್ 120 cos 53.13. ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ -120 cos 53.13 ಬರೆಯೋಣ. -120 cos 53.13 ಡಿಗ್ರೀಸ್. ಇದರ ವರ್ಟಿಕಲ್ ಕಾಂಪೊನೆಂಟ್ ಏನಾಗುತ್ತೆ ಅಂದ್ರೆ 120 sin 53.13 ಡಿಗ್ರೀಸ್. ಇದು ಪಾಸಿಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಇದರ ವರ್ಟಿಕಲ್ ಕಾಂಪೊನೆಂಟ್ 120 sin 53.13 ಡಿಗ್ರೀಸ್. 150 sin 53.13 ಡಿಗ್ರೀಸ್ ಪಾಸಿಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ. ಸೊ ಪ್ಲಸ್. ನೆಕ್ಸ್ಟ್ ಈ 50 ನ್ಯೂಟನ್ ಫೋರ್ಸ್ ನ ಹಾರಿಜಾಂಟಲ್ ಕಾಂಪೊನೆಂಟ್ 50 cos 60. ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಸೊ 50 cos 60. ನೆಕ್ಸ್ಟ್ ಇದರ ವರ್ಟಿಕಲ್ ಕಾಂಪೊನೆಂಟ್ 50 sin 60. ಇದು ನೆಗೆಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ 50 sin 60 ನೆಗೆಟಿವ್. 50 sin 60 ನೆಗೆಟಿವ್. ನೆಕ್ಸ್ಟ್ ಈ 50 ನ್ಯೂಟನ್ ಫೋರ್ಸ್ ನ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಸ್ ನೋಡೋಣ. ಇದರ ಹಾರಿಜಾಂಟಲ್ ಕಾಂಪೊನೆಂಟ್ 50 sin 40. ಇಲ್ಲಿ ಇದು ಹಾರಿಜಾಂಟಲ್ ಕಾಂಪೊನೆಂಟ್ ಸೈನ್ ಆಯ್ತು, ಯಾಕಂದ್ರೆ ಇದು ಆಂಗಲ್ ವರ್ಟಿಕಲ್ ಗೆ ಇದೆ, ಅದಕ್ಕೋಸ್ಕರ ಹಾರಿಜಾಂಟಲ್ ಕಾಂಪೊನೆಂಟ್ ಸೈನ್ ಆಗುತ್ತೆ. ಸೊ 50 sin 40 ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಇದು ಪ್ಲಸ್ 50 sin 40. ಇದರ ವರ್ಟಿಕಲ್ ಕಾಂಪೊನೆಂಟ್ 50 cos 40. ಇದು ನೆಗೆಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ
50 cos 40 ನೆಗೆಟಿವ್ y ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಇದು 50 cos 40 ನೆಗೆಟಿವ್. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ summation fx equal to minus 46.97 ನ್ಯೂಟನ್ಸ್. ಮತ್ತೆ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ summation fy equal to 103.82. ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡೋಣ. r equal to square root of summation fx square plus summation fy square. summation fx ಸಬ್ಸ್ಟಿಟ್ಯೂಟ್ ಮಾಡೋಣ ಮತ್ತೆ summation fy ಸಬ್ಸ್ಟಿಟ್ಯೂಟ್ ಮಾಡೋಣ. ಆವಾಗ r ನಮಗೆ ಸಿಗುತ್ತೆ 113.95 ನ್ಯೂಟನ್ಸ್. ರಿಸಲ್ಟೆಂಟ್ ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡೋಣ. ರಿಸಲ್ಟೆಂಟ್ ಡೈರೆಕ್ಷನ್ ಥೀಟಾ tan inverse of summation fy by summation fx ಇಂದ ಕೊಡಲಾಗಿದೆ. summation fy ಮತ್ತು summation fx ಸಬ್ಸ್ಟಿಟ್ಯೂಟ್ ಮಾಡೋಣ. ಆವಾಗ ನಮಗೆ ಥೀಟಾ 65.65 ಡಿಗ್ರೀಸ್ ಸಿಗುತ್ತೆ. ಈಗ ರಿಸಲ್ಟೆಂಟ್ ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ ಅಂತ ನೋಡೋಣ. ಸಮೇಷನ್ fx ನೆಗೆಟಿವ್ ಇದೆ, ಅದಕ್ಕೋಸ್ಕರ ಅದು ನೆಗೆಟಿವ್ x ಆಕ್ಸಿಸ್ ಮೇಲೆ ಬರುತ್ತೆ. ಸಮೇಷನ್ fy ಪಾಸಿಟಿವ್ ಇದೆ, ಅದಕ್ಕೋಸ್ಕರ ಅದು ಪಾಸಿಟಿವ್ y ಆಕ್ಸಿಸ್ ಮೇಲೆ ಬರುತ್ತೆ. ಮತ್ತೆ ರಿಸಲ್ಟೆಂಟ್ ಮತ್ತೆ ಆಂಗಲ್, ಇದು ರಿಸಲ್ಟೆಂಟ್ ಮತ್ತೆ ಇದು ಆಂಗಲ್. ಸೊ ಸಮೇಷನ್ fx ವ್ಯಾಲ್ಯೂ ಮತ್ತೆ ಸಮೇಷನ್ fy ವ್ಯಾಲ್ಯೂ ಮೇಲೆ ನಾವು ರಿಸಲ್ಟೆಂಟ್ ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ ಅಂತ ಲೊಕೇಟ್ ಮಾಡಬಹುದು. ಸೊ ಇವೆಲ್ಲ ಫೋರ್ಸಸ್ ಮತ್ತೆ ಇದು ರಿಸಲ್ಟೆಂಟ್. ಈ ಎಲ್ಲ ಫೋರ್ಸಸ್ಗಳ ರಿಸಲ್ಟೆಂಟ್ r ಈಕ್ವಲ್ ಟು 113.95 ಮತ್ತೆ ಅದು ಎಷ್ಟು ಆಂಗಲ್ ಮಾಡುತ್ತೆ ಅಂದ್ರೆ 65.65 ಡಿಗ್ರೀಸ್. ಇದು ಆಂಗಲ್ ಯಾವತ್ತಿಗೂ ಹಾರಿಜಾಂಟಲ್ಗೆ ಇರುತ್ತೆ. ಈ ರಿಸಲ್ಟೆಂಟ್ ಅನ್ನ ಲೊಕೇಟ್ ಮಾಡುವುದು ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ಮತ್ತು ಇದು ಡೈರೆಕ್ಷನ್. ಇದನ್ನ ಲೊಕೇಟ್ ಮಾಡುವುದು ರಿಪ್ರೆಸೆಂಟೇಷನ್ ಆಫ್ ರಿಸಲ್ಟೆಂಟ್ ಅನ್ನುತ್ತಾರೆ.